ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನಮಸ್ಕಾರ. ಇವತ್ತು ಯಾರೆಲ್ಲ ರಾಯರ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಏಕಾದಶಿಯ ಬಗ್ಗೆ ವಿಶದವಾಗಿ ಒಂದಷ್ಟು ವಿಡಿಯೋಗಳನ್ನು ಹಾಕಿದರೂ ಕೂಡ ಕಾಮೆಂಟ್ಸ್ಗಳಲ್ಲಿ ಏಕಾದಶಿಯ ಬಗ್ಗೆ ಕೇಳೋದನ್ನು ನೋಡಿದ್ರೆ ಗೊಂದಲಗಳು ಪರಿಹಾರ ಆಗಿಲ್ಲ ಜನರ ಮನಸ್ಸಿನಲ್ಲಿ ಅಂಥೇಳಿ ನನಗನ್ನಿಸುತ್ತೆ. ನೋಡಿ, ಏಕಾದಶಿ ಆಚರಣೆ ಅನ್ನುವಂಥದ್ದು ಒಂದು ದಿನದ ಆಚರಣೆ ಅಲ್ಲ. ಯಾವತ್ತೇ ಆಗಲಿ ನಾವು ಏಕಾದಶಿ ಆಚರಣೆ ಮಾಡಬೇಕು ಅನ್ನೋವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ಸ್ವಲ್ಪ ಕ್ಯಾಲೆಂಡರ್ನ ನಾವು ಗಮನಿಸ್ತಾ ಇರಬೇಕು. ಏಕಾದಶಿ ಯಾವತ್ತು ಬಂದಿದೆ ಅಂಥೇಳಿ. ಇವತ್ತು ಶನಿವಾರ ಏಕಾದಶಿ ಬಂದಿದೆ ಅನ್ನೋವಂಥದ್ದನ್ನು ನೋಡಿಕೊಂಡ್ರೆ ಹಿಂದಿನ ದಿನದಿಂದಲೇ ನಾವು ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು. ಅಂದರೆ ಏಕಾದಶಿಯ ಹಿಂದಿನ ದಿನ ಬೆಳಗ್ಗೆ ಸ್ನಾನ ಮಾಡಿದ್ರೂ ಮತ್ತೆ ಇನ್ನೊಂದು ಸರ್ತಿ ಸಂಜೆ ಮಾಡಿ ರಾಯರ ಎದುರಿಗೆ ದೀಪವನ್ನು ಹಚ್ಚಿ ನಾವು ಈ ರೀತಿ ಏಕಾದಶಿ ವ್ರತ ಮಾಡ್ತಾ ಇದ್ದೀವಿ ಅನ್ನುವಂತಹ ಸಂಕಲ್ಪವನ್ನು ರಾಯರ ಮುಂದೆ ಸಂಜನೆ ಮಾಡ್ಕೋಬೇಕು. ಅವತ್ತಿನ ದಿನ ರಾತ್ರಿಯಿಂದಲೇ ನಿಮ್ಮ ಏಕಾದಶಿಯ ವ್ರತ ಪ್ರಾರಂಭ ಆಗುತ್ತೆ. ಅನ್ನ ಊಟ ಮಾಡೋ ಹಾಗಿಲ್ಲ. ದಶಮಿಯ ದಿನ ಅನ್ನವನ್ನು ಊಟ ಮಾಡೋ ಹಾಗಿಲ್ಲ. ಅವತ್ತಿನ ದಿನ ಸಿಹಿ ಅವಲಕ್ಕಿ ಅಂದರೆ ಅವಲಕ್ಕಿಯನ್ನು ನೆನೆಸಿ ಅದಕ್ಕೆ ಕಾಯಿ ತುರಿ ಬೆಲ್ಲ ಹಾಕ್ಕೊಂಡು ತಿನ್ನೋವಂಥದ್ದನ್ನು ನಾವು ಮಾಡಿ ಅಲ್ಲಿಂದ ವ್ರತ ಪ್ರಾರಂಭ ಮಾಡ್ಕೋತೀವಿ. ಇನ್ನು ಏಕಾದಶಿಯ ದಿನ ಹೇಗೆಲ್ಲ ಪೂಜೆ ಮಾಡಬೇಕು ಅನ್ನೋಂಥದ್ದು ನಾನೀಗಾಗಲೇ ಹೇಳಿದ್ದೀನಿ. ಬಹಳ ಬೇಗ ಎದ್ದೇಳಬೇಕಾಗುತ್ತೆ ಏಕಾದಶಿ ದಿನ. ಏಕೆಂದರೆ ಆದಷ್ಟು ನಿಮ್ಮ ಪೂಜೆ 8 ಗಂಟೆ ಒಳಗಡೆ ಎಲ್ಲವೂ ಸಹ ಮುಗಿದೋಗಬೇಕು. ಆ ರೀತಿ ಸ್ವಲ್ಪ ಬೇಗ ಎದ್ದೇಳಿ. ಇಲ್ಲಿ ಏನು ನೀವು ಗೊಂದಲ ಮಾಡ್ಕೋತೀರಾ ಅಂತಂದರೆ, ವೆಂಕಟೇಶ್ವರ ಸ್ವಾಮಿಗೆ ಏಕಾದಶಿ ಅಂತಂದರೆ ಕೇವಲ ರಾಯರ ಪೂಜೆ ಅಲ್ಲ, ಶ್ರೀಹರಿಯ ಪೂಜೆಯನ್ನು ಸಹ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಶ್ರೀಹರಿಯ ಫೋಟೋವನ್ನು ಒರೆಸಿ ಅವ್ರಿಗೆ ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ, ಹೂಗಳು ಎಲ್ಲವನ್ನು ವಿಷ್ಣುವಿನ ಫೋಟೋಗೆ ಹೂಗಳನ್ನು ಹಾಕೋಬೋದು. ಆದರೆ ರಾಯರ ಫೋಟೋಗೆ ನಾವು ಹೂ ಏರಿಸೋದಕ್ಕೆ ಬರೋದಿಲ್ಲ. ರಾಯರ ಫೋಟೋವನ್ನು ಸಹ ಸ್ವಚ್ಛವಾಗಿ ಒರೆಸಿ ಅವರ ಮುಂದೆ 2 ತುಪ್ಪದ ದೀಪ, ತುಳಸಿಯನ್ನು ಮಾತ್ರ ಅವತ್ತು ಹಾಕೋಬೇಕು. ದೇವರ ಮನೆಯಲ್ಲಿ ಅವತ್ತಿನ ದಿನ ಬೇಯಿಸಿದ್ದನ್ನು ಏನೂ ಸಹ ನಾವು ನೈವೇದ್ಯವಾಗಿ ಯಾವ ದೇವರಿಗೂ ಇಡಬಾರ್ದು. ಕೇವಲ ಹಣ್ಣು ಹಂಪಲುಗಳನ್ನ ಶ್ರೀಹರಿಯ ಫೋಟೋಗೆ ನಾವು ನೈವೇದ್ಯವನ್ನು ತೋರಿಸ್ಬೋದು. ದೇವ್ರ ಮನೆಯಲ್ಲಿ ಹಣ್ಣು ಹಂಪಲನ್ನು ಇಟ್ಟು ರಾಯರಿಗೆ ಏನೂ ನೈವೇದ್ಯವನ್ನು ತೋರಿಸ್ಬೇಡಿ. ಇನ್ನು ವ್ರತಗಳನ್ನು ಮಾಡುವಂತಹವರು, ಈಗ ಏಕಾದಶಿ ಮಧ್ಯ ಬಂತು, 21 ಅಥವಾ 48 ದಿನದ ವ್ರತ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಏಕಾದಶಿ ಮಧ್ಯ ನಿಮಗೆ 21 ದಿನ ಅಂದರೆ 2 ಏಕಾದಶಿ ಇಲ್ಲ 1 ಸಿಗುತ್ತೆ. 48 ದಿನ ಮಾಡೋರಿಗೆ 2 ಸಿಗುತ್ತೆ. ನೀವು ಈಗ 21 ದಿನದ ವ್ರತ ತಗೊಂಡಾಗ ಮಧ್ಯ ಏಕಾದಶಿ ಬಂದರೆ ಅದನ್ನು ಕೌಂಟ್ ಮಾಡ್ಕೋಬಾರ್ದು. ಅಂತಂದರೆ 22 ದಿನ ವ್ರತ ಮಾಡ್ಕೋಬೇಕಾಗತ್ತೆ. ನೀವು 48 ದಿನದ ವ್ರತ ಹಿಡಿದಿದ್ದಾಗ ಏಕಾದಶಿಗಳು ಎಷ್ಟೇ ಬಂದ್ರೂ ನೀವು ವ್ರತದ ದಿನಕ್ಕೆ ಅದನ್ನು ಸೇರಿಸ್ಕೋಬೇಡಿ. ಅಂದರೆ ಅವತ್ತಿನ ದಿನನ ಬಿಟ್ಬಿಡಿ. ಈಗ 13 ದಿನ ವ್ರತ ಆಗಿರುತ್ತೆ, ಇವತ್ತು 14ನೇ ದಿನ ಏಕಾದಶಿ ಬಂತ, ನೀವು 14ನೇ ದಿನ ಅಂತ ಕೌಂಟ್ ಮಾಡ್ಕೋಬಾರ್ದು. ಏಕಾದಶಿಯನ್ನು ಬಿಟ್ಬಿಟ್ಟು ನೀವು ಏಕಾದಶಿ ಆಚರಣೆ ಮಾಡಬೇಕು. ಏಕಾದಶಿಯ ಪೂಜೆ, ಉಪವಾಸ, ವ್ರತದ ಸಂಕಲ್ಪಗಳು ಸಹ ಬಹಳ ಬೇಗ ಸಿದ್ಧಿಯಾಗುತ್ತೆ. ಏಕಾದಶಿ ಆಚರಣೆ ಮಾಡಿಕೊಳ್ಳಿ. ಇನ್ನು ಆದಷ್ಟು ವ್ರತಗಳು ಹಿಡಿಯೋರು ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ರಾಯರ ಯಾವುದೇ ವ್ರತವನ್ನು ಪ್ರಾರಂಭ ಮಾಡಬೇಡಿ. ಯಾಕೆ ಅಂದರೆ ಏಕಾದಶಿಯ ದಿನ ನಾವು ಯಾವುದೇ ಹೆಚ್ಚಿನ ಪ್ರದಕ್ಷಿಣೆ ಸೇವೆಗಳನ್ನೇ ಹೆಚ್ಚು ಮಾಡಬಾರ್ದು ಅಂತ ಹೇಳ್ತಾರೆ. ಒಂದೇ ಪ್ರದಕ್ಷಿಣೆ ಹಾಕಬೇಕು ಮಠದಲ್ಲಿ ಏಕಾದಶಿ ದಿನ ಅಂತ. ಅಂದರೆ ನಾವು ಇವತ್ತಿನ ದಿನ ಹೆಚ್ಚು ಏನೋ ಸೇವೆ ಮಾಡಿದ್ರು ರಾಯರು ಯಾರೊಟ್ಟಿಗೂ ಸಹ ಜಾಸ್ತಿ ಗಮನ ಕೊಡದಲೇ ಅವರ ಸಂಪೂರ್ಣ ಗಮನವನ್ನು ಶ್ರೀಹರಿಯತ್ತ ಏಕಾದಶಿಯ ದಿನ ನೆಟ್ಟಿರ್ತಾರೆ. ಹಾಗಾಗಿ ಯಾವುದೇ ಸಂಕಲ್ಪವನ್ನು, ವ್ರತವನ್ನು ಏಕಾದಶಿಯ ದಿನ ಪ್ರಾರಂಭ ಮಾಡಬಾರ್ದು. ಏಕಾದಶಿಯ ದಿನ ಯಾವುದೇ ವ್ರತವನ್ನು ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ವ್ರತಗಳನ್ನು ಹಿಡಿಯೋರು ಸ್ವಲ್ಪ ನೋಡಿ ಶುಭ ಗುರುವಾರಗಳಂದು ವ್ರತವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಕಾಮೆಂಟ್ಸಲ್ಲಿ ಹಾಕ್ತಿರ್ತೀರ ವ್ರತದ ಇಚ್ಛೆ ಈಡೇರಿಲ್ಲ ಅಂತಂದು. ನೋಡಿ, ನಿನ್ನೆ ಬಂದಿತ್ತಲ್ವ ಗುರುವಾರ, ಮೊನ್ನೆ ಬಂದಂತಹ ಗುರುವಾರ ಶುಭ ಇರಲಿಲ್ಲ. ಅಂದರೆ ಯಾವುದೇ ವ್ರತವನ್ನು ನಾವು ಪ್ರಾರಂಭ ಮಾಡಿದ್ರೂ ಅದಕ್ಕೆ ಫಲ ಬೇಗ ಸಿಗ್ತಿರಲಿಲ್ಲ. ಆ ತರಹದ್ದನ್ನು ನೋಡ್ಕೊಳ್ಳಿ. ಇನ್ನು ಏಕಾದಶಿಯ ದಿನ ಪ್ರಯಾಣ ಮಾಡುವಂತಹ ತುರ್ತು ಪರಿಸ್ಥಿತಿಗಳು ಒದಗಿದ್ರೆ ಅವತ್ತಿನ ದಿನ ಏಕಾದಶಿ ಉಪವಾಸ ಇರಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ಒಂದು ವ್ರತದ ಥರ. ನಾವು ಏಕಾದಶಿಯ ಉಪವಾಸವನ್ನು ಹಿಡಿದ್ವಿ ಅಂತಂದರೆ, ಯಾವುದೇ ರಾಯರ ವ್ರತವನ್ನು ಹಿಡಿದಾಗ ನಾವು ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವಂತಹದ್ದು, ಅಲ್ಲಿ ಊಟ ಮಾಡುವಂತಹದ್ದು ವರ್ಜ್ಯ. ಹಾಗಾಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಇದ್ದರೆ
ಏಕಾದಶಿಯ ಪೂಜೆ ಏನಿರುತ್ತೆ ಮನೆಯಲ್ಲಿದ್ದರೆ ಮಾಡುವಂತಹದ್ದನ್ನು ಮಾಡಿ, ಹೊರಗಡೆ ಹೊರಡೋ ಹಾಕಿದರೆ ಹೊರಡಿ. ಉಪವಾಸ ಮಾಡ್ತೀನಿ ಅಂಥೇಳಿ ಸಂಕಲ್ಪವನ್ನು ಕೈಗೊಳ್ಳಬೇಡಿ. ನೀವು ಏಕಾದಶಿಯ ಉಪವಾಸದ ದಿನ ಬೇರೆ ನೆಂಟರ ಮನೆಗಳಿಗೆ ಹೋಗುವಂಥದ್ದು ಅದೆಲ್ಲ ಮಾಡಿದ್ರೆ ವ್ರತದ ಸಂಪೂರ್ಣ ಫಲ ಸಿಗೋದಿಲ್ಲ. ಆ ರೀತಿ ಪ್ರಯಾಣ ಮಾಡ್ತೀರಾ ಅನ್ನೋದಾದರೆ ಏಕಾದಶಿಯ ಉಪವಾಸವನ್ನು ಹಿಡಿಲಿಕ್ಕೆ ಹೋಗಬೇಡಿ. ಮುಂದೆ ನಿಮ್ಮೊಟ್ಟಿಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋತೀನಿ. ಏಕಾದಶಿಯ ಬಗ್ಗೆ ನನ್ನ ಚಾನಲ್ನ ರೆಗ್ಯುಲರ್ ಆಗಿ ನೋಡಿ. ನಮಸ್ಕಾರ.